ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ಏಕೆ ನೀನು ಮನಸ್ಥೈರ್ಯವನ್ನು ನಾಶಗೊಳ್ಳುತ್ತಿರುವೆ? ಬಹುದಿನಗಳ ಬಯಕೆಯು ಕಾಲ ಹತ್ತಿರ ಸನ್ನಿಹಿತವಾಗಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಇನ್ನು ಬಿಟ್ಟಿಲ್ಲವೇನ ನಿನ್ನ ಹುಚ್ಚುತನದ ಭ್ರಾಂತಿ? ದರ್ಪದ ಕುಡಿಕಿತ್ತು ಹೇಳು. ಕೌರವರ ದಿಟ್ಟದ ಕಿತ್ತೆಲ್ಲದು ಅಡ್ಡಗಟ್ಟಿದವರು ಎಲಬಗಿದು ವಿರೋಧಿಗಳ ರುಂಡವನ್ನು ಚೆಂಡಾಡಲು ಬಿಡುವುದಿಲ್ಲ. ಬಾಹುಬಲಿಗಳೆನಿಸಿರುವ ಪಾಂಡವರ ಪತ್ನಿ ದ್ರೌಪದಿಯನ್ನು ತೊಳೆತಟ್ಟಿ ಕರೆದವನ ಆಟಾಸ ಅದೆಷ್ಟರ ಮಟ್ಟಿಗಿದೆ ನೋಡಲೇಬೇಕು. ವೈರಿ ಕುರುಕುಲಾದ ಮರನು ವಧಿಸುವೆನು. ವೈರಿ ಕುರುಕುಲಾದ ಮರನು ವಧಿಸುವೆನು. ಸಿರಿ ಮೆರೆದು ದುರಾಂಕಾರದೆ ಧಿಕ್ಕರಿಸಿ ಬರು ಸಾಕಿನಿಂದ ವೈರಿ ಕುರುಕುಲಾದ ಮರನು ವಧಿಸುವೆನು. ಸಿರಿ ಮೆರೆದು ದುರಾಂಕಾರದೆ ಸಿರಿ ಮೆರೆದು ದುರಾಂಕಾರ ಧಿಕ್ಕರಿಸಿ ಬರು ಸಾಕಿನಿಂದವನೇ ವೈರಿ ಕುರುಕುಲಾದ ಮರನು ಅನ್ನುದರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿನ ಕುರುಕುಲ ಅನ್ನುದರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿನ ಕುರುಕುಲ ರಕ್ಕಸವೆಲ್ಲ ರಕ್ತಿಸಿದ ತೆಗೆದ ರಕ್ಕಸರ ರಕ್ಕಸವೆಲ್ಲ ಭಕ್ತಿಸಿ ನಮಗ ನ್ಯಾಯವೇ ತೆಗೆದ ಲೆಕ್ಕಿಸದೆ ಸೊಕ್ಕಡಿಗಿಸಿ ಮಣ್ಣು ಮುಟ್ಟಿಸದಿರ ನಡದೊಳಗೆ ಲೆಕ್ಕಿಸದೆ ಸೊಕ್ಕಡಿಗಿಸಿ ಮಣ್ಣು ಮುಟ್ಟಿಸದಿರ ಸಭೆಯಲ್ಲಿ ಪತ್ನಿಯ ಗರ್ಭರಿ ಜನಿದ ಸಭೆಯಲ್ಲಿ ಪತ್ನಿಯ ಗರ್ಭರಿ ಜನಿದ ದುರ್ಮೂರ್ಖರನ್ನು ಮಡಿದು ವೈರಿ ಕುರುಕುಲಾದ ಮರನು ವೈರಿ ಕುರುಕುಲಾದ ಮರನು ವಧಿಸುವೆನು. ಸಿರಿ ಮೆರೆದು ದುರಾಂಕಾರದೆ ಸಿರಿ ಮೆರೆದು ದುರಾಂಕಾರ ವೈರಿ ಕುರುಕುಲಾದ ಮರನು ಕುರುಕುಲಾದ ಮರನು ಕುರುಕುಲಾದ ಮರನು ಸಿಗಿದು ಬಿಸಾಡುವೆನು. ಅಡಿಗಡಿಗೂ ಅಡ್ಡಗಟ್ಟಿ ಅಟ್ಟಾಸೆಯಿಂದ ಮರೆತಿರುವ ಕುರು ಸಂತತಿಯ ಗೌರವ ಕೃತ್ಯಗಳು ನಿನ್ನ ಚಿತ್ತಕ್ಕಿನ್ನು ಕಿಚ್ಚನ್ನು ತುಸುತ್ತಿಲ್ಲವೇ? ವಿಷಪ್ರಾಶಾಣ ಕಪಟ ದೂತ ಭೀಕರ ಕಾಡಿನ ವಾಸ ಅಗ್ರಜ ಕೈಲಾಗದ ಏಡಿಗಳಂತೆ ತಲೆಮೆರೆಸಿಕೊಂಡು ಮುಗಿಸಿದ ಆ ಅಜ್ಞಾತವಾಸ ಇವುಗಳ ಸ್ಮರಣೆಯನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತ ಬಲವಂತರೇ ಆದರೆ ತೊಳೆತಟ್ಟಿನ ನಾಂಗಲದಲ್ಲಿ ಕುರು ರಕ್ತವನ್ನು ಹರಿಸೇ ಬಿಡುತ್ತೇನೆ. ಭೀಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥವನ್ನು ಈಡೇರಿಸಿಕೊಳ್ಳದೆ ಹೊರತು ನಮಗೆಲ್ಲಿರುವುದು ಶಾಂತಿ, ನಮಗೆಲ್ಲಿರುವುದು ವಿಶ್ರಾಂತಿ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಹೋರಾಡುತ್ತಿರುವ ನಾನು ಬಲ್ಲೆ. ಸ್ವಲ್ಪ ಶಾಂತಿ ವಹಿಸು. ಪಾಂಡವರ ಪ್ರಯತ್ನಕ್ಕೆ ಪಾಂಡವರು ಅಭಯದಾತನಾದ ಕೃಷ್ಣದೇವರಾಯನು ನಮ್ಮ ಪಕ್ಷವನ್ನು ವಹಿಸಿದನೆಂದು ಈಗಾಗಲೇ ದೂತರು ಸಂಧಾನವನ್ನು ತಿಳಿಸಿರುವರು. ಇನ್ನೇನು ಈ ಅರ್ಜುನನೊಡನೆ ಕೃಷ್ಣನ ಆಗಮನವೂ ಆಗುವುದು. ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ ಪರಮಾತ್ಮ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ,
ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಲಿತಲ್ಲವೇ ಪ್ರಭು? ಸತ್ಪುರುಷರ ಹೃದಯ ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ನೀನು ನಮ್ಮ ಸಂಧಾನಿಯಾಗಿ ಹೋಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮ ಸಮ್ಮತಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಪಾಂಡವರ ಪ್ರಿಯ ಬಂಧುವಾದ ನೀನು ಪಾಂಡವರನ್ನು ಅಡಿಗಡಿಗೂ ಕೆಳಿಸಬೇಡ. ಈ ಭೀಮನ ಪರಾಕ್ರಮವನ್ನು ಈ ಧರಣಿಯೇ ನೋಡಿರುವುದು. ನಮ್ಮಗಳ ಅಭಿಮತಕ್ಕೆ ಅವರನ್ನು ಮರಣಗೊಳಿಸದ ಧರಣಿಯನ್ನು ಬಿಡುವನೇ ಪರಮಾತ್ಮ. ಅವರನ್ನು ಮರಣಗೊಳಿಸದ ಧರಣಿಯನ್ನು ಬಿಡುವನೇ, ರಕ್ತಪಾತ ಮಾಡದಿರುವನೇ, ರಣಗಳವರ ರಕ್ತಪಾತ ಮಾಡದಿರುವನೇ. ಅವರನ್ನು ಮರಣಗೊಳಿಸದ ದಯೆಯನ್ನು ಬಿಡುವುದೇ ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಕಾರಣದ ಕೋಟೆಯಂತೆ ಭದ್ರವಾಗಿ ಬೆಳೆದು ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾಂತು ಎಂಬ ಭಾಷವು ನಮ್ಮನ್ನು ಬಂಧಿಸಿದೆ. ಕೊಡಬೇಕು ನಮ್ಮ ಹೇಳಿ ಜನ್ಮವನ್ನು. ಓ ಭೀಮಸೇನ, ನೀನು ಸಂಧಿಗೆ ಒಪ್ಪಿದಂತೆ ಸರಿ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂದೆ ಬರಲು ಯತ್ನಿಸಿದರೆ ಅಣ್ಣನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಧಿಕ್ಕಾರವಿರಲಿ ನಮ್ಮ 7 ಜನ್ಮಗಳಿಗೆ. ಓ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸುವಾಗ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗೋರು. ತಂಗಿ ದೃಪದ ನರೇಂದ್ರಿನಿ, ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದು. ಭಾರಿಗೂ ಸಂಧಿಯನ್ನೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮ ಸಮ್ಮತ, ನ್ಯಾಯ ಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಜನಾರ್ದನ ತೋರದೆ
ಧರ್ಮವೆಂದು ಹಗಲಿಲು ಹಮ್ಮಲಿಸಿ ಜೂಜಿನ ವ್ಯಾಮೋಹವು ತಲೆಗೇರಿ ಕೊನೆಗೆ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಇವರೂ ನನ್ನ ಪತಿ ಧರ್ಮರಾಯ. ಬಂಡಿ ಬಂಡಿ ಕೂಳನ್ನು ತಿಂತಿದ್ದ ಭಂಡ ಬಕನ್ನೇ ಕೊಂದ ದಂಡ. ನಿನಗೇಕೆ ಬೇಕು ಈ ಗಜಾದಂಡ? ಇದನ್ನು ಬಿಟ್ಟು ಕೈ ಸೌಡೆ ಹಿಡಿದುಕೊಳ್ಳಿ. ನೀವುಗಳು ನನ್ನ ಪತಿ, ಧಿಕ್ಕಾರವೇಳಿ ಪತಿ ಜನ್ಮ. ಇನ್ನು ಪಾರ್ಥ, ಫಲ್ಗುಣ, ಧನಂಜಯ, ಕಿರೀಟಿ, ದಶನಾಮಧೇಯ ಅಷ್ಟೇ ಅಲ್ಲದೆ ಪರಶಿವನನ್ನೇ ಮೆಚ್ಚಿಸಿ ಪಡೆದ ಪಾತುಪದಾರ್ಥ. ಇನ್ನು ವಿರಾಟ ನಗರದಲ್ಲಿ ಕಾಲಿಗೆ ಗೆಚ್ಚೆಯನ್ನು ಕಟ್ಟಿಕೊಂಡು ಉತ್ತರೆಗೆ ತಕ್ಜುಮ್ ತಕಜುಮ್ ಎಂದು ಮಹಾವೀರರಲ್ಲವೇ ನೀವು? ನಿಮಗೇಕೆ ಬೇಕು ಈ ಗಾಂಡೀವ? ಇದನ್ನು ಬಿಸಿಟ್ಟು ಕೈಲಿ ಬಳೆಗಂಡು ಹಾಕಿಕೊಂಡು ನೀವುಗಳು ನನ್ನ ಪತಿ. ಅಣ್ಣ, ಇವರಾರು ನನ್ನ ಪತಿಗಳೇ? ಇವರು ನನ್ನ ಪತಿಗಳೇ ಅಲ್ಲ ಪರಮ? ಇವರಾರು ನನ್ನ ಪತಿಗಳೇ? ಅಣ್ಣ, ನನ್ನ ಪಾಲಿನ ಮೃತ್ಯು ಸ್ವರೂಪರ ನನ್ನ ಪ್ರತಿಜ್ಞೆ ಈಡೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶಿಸಿ ಇದಕ್ಕೆ ನಿನ್ನೊಬ್ಬನ ಸಹಾಯವಿದ್ದರೆ ಸಾಕಣ್ಣ. ಈ ನಿನ್ನ ತಂಗಿಗೆ ಸಹಾಯವನ್ನು ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವೆ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಅಂದೇನಷ್ಟೆ. ಏಕೆ ಇವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಯಾಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ನನಗೊಂದೂ ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ತನನ್ನು ಆದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯಗಳಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲರೇ? ಅವರೇ ಅದನ್ನು ಬಗೆಹರಿಸಲಿ. ನನಗೂ ಅದಕ್ಕೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತ ಭೀಮಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನುತ ಗನಗದ ದಂಡದಿಂದ ದುರ್ಯೋಧನನ ತೊಡೆಯ ಮುಡಿಗುಟ್ಟುವೆನೆನುತ ನುಡಿದೆಯೋ ಗಂಡುಗಲಿ ನೀನಂದು ದಂಬದ ನುಡಿಗಳ ನುಡಿದು ಅವ ಮರೆತೆಯೋ ಮರೆತು ಮಿತ್ರ ಹೇಳಿಯೋ ಇಡಿಂಬ ಮನೋಹರ ಹಡಗಲಿ ಕಂಠದ ಕರುಳಿಯುವ ಬಿರುಡಿ ಕಣ್ಣೀರ ಕರೆಯದಿರಲ್ಲವೇ? ನಿನ್ನೀ ಕಂಬನಿಯ ಬದಲು ಹಾಗೆ ಹೆಂಡತಿಯ ಕಣ್ಣಲ್ಲಿ ಸದಸಾಹಸ ಕಂಬನಿಯ ಆತರಿಸುವೆ. ಕಾಲನೇ ಕೌರವರ ಬೆಂಬಲವಾಗಿರಲಿ. ಸಮುದ್ರವ ಜಲತರುವೆನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಳ ಹುಡುಗುಟ್ಟಿ ಪಾತಕಿ ದುರ್ಯೋಧನ ರೂಪದ ಸುದ್ದೆ ಕಟ್ಟಿಸುವೆ. ನಿನ್ನಿ ಬಿರುಮುಡಿಯ ಪಡೆದಿರುವೆದೆಯ ನರಕ ಮರ್ದನ ಏಳೆನ್ನ ವಿಮತವ ಗುಡುಗಿ ಗುಡುಗಿ ಬಿರಿಯಲಿ ಈ ಭೂಮಿ ನಡುಗಿ ನಡುಗಿ ಬಿರಿ ಉಕ್ಕಿದ ರಭಸಕ್ಕೆ ಸಪ್ತ ಸಾಗರ ಬಾಗಲಿಯಲಿ ಪರಮಾತ್ಮ
ಗರ್ಭಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೇನು? ಮರೆತಿರೆ, ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿ. ಹೇಳು ಜನಾರ್ದನ ನನ್ನ ವಿಪದವ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವ. ವಿಧ ವಿಧಾಸ್ತ್ರ ಪ್ರಯೋಗದೆ ಗಳಿಸಿದೆ ನಾ ವಿಜಯನೆಂಬ ಹೆಸರ. ಹರಿಗಳ ತಗೈಯಲ್ ಹರಿತೋತ್ಸಾಹದಿಂದಿಹ ಹರಿಗಳ ತಗೈಯಲ್ ಹರಿತೋತ್ಸಾಹದಿಂದಿಹ ಅನುಜರೈ ಪರಿಣಾಮಿಸುವುದು ಕರವ ಧರ್ಮದಗೆ. ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದಾತಿರಬೇಕು. ನಾನು ಹೊರಡುವೆನು. ಧರ್ಮನಂದನ, ನಿನ್ನ ಸಹೋದರರು ಬಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆಯು ಧಗಧಗನೆ ಒಟ್ಟಿ ಉರಿಲಾರೆಂಬುದು. ಇಂಥ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಯೇ ಮಂಕು ಕವಿದಿರುವುದು. ಸಮಸ್ತ ವಿಚಾರವನ್ನು ಅರಿತಾ ಪ್ರಭು ನೀನು. ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರನ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದಲೂ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ತಂಗಿ, ಧರ್ಮ ಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು
ನಾಳಿನ ಸಂಧಿಯನ್ನು ಮಾಡಿಕೊಂಡು ಬರಬಾರದೆ. ಇದು ನಿನ್ನಲ್ಲಿ ಸೆರಗೊಡ್ಡಿ ಬೇಡು ನನ್ನ, ಸೆರಗೊಡ್ಡಿ ಬೇಡು. ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ಸದೆಯಳೆ ಚಿಂತೆ ಪಡದಿರು ಸದೆಯಳೆ ಚಿಂತೆ ಪಡದಿರು ಕೌರವನ ಮೂಲವ ಮದಿಸಿದ ಕೌರವನ ಮೂಲವ ಪಾಂಡವ ಕೀರ್ತಿಯ ಮುಗಿಲಲಿ ಮೇಲೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಅಗ್ನಿಸುತೆ ಅಣ್ಣ, ಚಿಂತಿಸಬೇಡಮ್ಮ. ನಾನು ಈಗಲೇ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆ. ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದುಕೊಳ್ಳುವ ಭಾರ ನಿನ್ನದು. ನಾನಿನ್ನು ಬರಲೇ ತಂಗಿ. ಹಾಗೆ ಆಗಲಿ ಅಣ್ಣ. ಸರ್
ಜನೋದ್ಧಾರ ಭವ ವಯಸಾರ ವನಮಾಲಿ ವೈಕುಂಠ ನಿವಾಸ ಭಕ್ತ ಜನೋದ್ಧಾರ ಭವ ವಯಸಾರ ದಿನ ಜನ ವಂದಾರಿ ದಾನವ ಸಂಹಾರಿ
ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ಬಹಳ ವಿಶೇಷವಾಗಿರುವುದು. ಹಿಂದಿಗೆ ಪರಮ ಪುರುಷನು ತನ್ನ ಅಭಯಸ್ಥವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರ್ತವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಅಂತಹ ಮಹಿಮಾ ಪುರುಷನು, ಸರ್ವಜ್ಞನು, ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದಿವ್ಯ ದರ್ಶನ ಭಾಗ್ಯವನ್ನು ದೊರೆಯುವ ತನಕ ಇದು ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಇಲ್ಲಿರುವೆ ತಂದೆ. ರಂಗ ವಿಠಲ ಪಾಂಡುರಂಗ ವಿಠಲ, ರಂಗ ವಿಠಲ ಪಾಂಡುರಂಗ ವಿಠಲ. ರಂಗ ವಿಠಲ ಪಾಂಡುರಂಗ ವಿಠಲ, ರಂಗ ವಿಠಲ ಪಾಂಡುರಂಗ ವಿಠಲ. ಜೈ ಜೈ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ, ರಂಗ ವಿಠಲ ಪಾಂಡುರಂಗ ವಿಠಲ, ರಂಗ ವಿಠಲ ಪಾಂಡುರಂಗ ವಿಠಲ. ಪರಮಾತ್ಮ, ಪರಮಾತ್ಮ, ಈ ದೀನನ ಮೇಲೆ ದಯತೋರೆಯೊಂದಿಗೆ ದರ್ಶನವಿತ್ತಯ ಸ್ವಾಮಿ. ತಮ್ಮ ಪಾದಧೂಳಿನಿಂದ ಈ ನನ್ನ ಕುಟೀರವೆಲ್ಲವೂ ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ, ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೇರ ರಸ, ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮೋ ನಮಃ, ನಮಃ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದೆ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದೆ, ಹರಿಸಿದೆಯ ಅಂಧಕಾರ ಮನದೆ. ಪರಮಾತ್ಮ, ಹರಿಸಿದೆಯ ಅಂಧಕಾರ ಮನದೆ, ಬೆಳಗಿದೆಯ ಮನ ಮಂದಿರದೆ. ಪಾಲ ಕಡಲೊಳು ಲೀಲೆಯಿಂದಾಡುತ್ತ ಲೋಚನನಿ ವಂದನೆಯ. ಪರಮಾತ್ಮ,
ಕಡು ಜಿಲೆಯ ದೈ ಜಡನ ಕಡದು ಅರಿಯ ಪರಮಾತ್ಮ ಕಡು ಜಿಲೆಯ ದೈ ಜಡನ ಕಡದು ಅರಿಯ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಲು ನಿರಿದಿನೆಯ ಪರಮಾತ್ಮ ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಲು ನಿರಿದಿನೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಒಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಒಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯನೆಂತ ಗುಣ ರೂಪನೇ ನಿನ್ನ ಪರಮಾತ್ಮ ಕರಿಯನೆಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಕೊಡಿಸಲು ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ಪರಮಾತ್ಮ ಈ ದೀನನ ಮೇಲೆ ದಯತೋರೆಯೊಂದಿಗೆ ದರ್ಶನವಿತ್ತೆಯ ಸ್ವಾಮಿ ತಮ್ಮ ಪಾದಧೂಳಿನಿಂದ ಈ ನನ್ನ ಕುಟೀರವೆಲ್ಲವೂ ಪವಿತ್ರವಾಯಿತು ಇದರ ಪರಮಾತ್ಮ ಇನ್ನ ಕೊಂಡಾಟವು ಆಗಿರಲಿ, ನನಗೆ ಮಾರ್ಗಾಯಸದಿಂದ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರ ಕೊಡುವಿದುರ. ಪರಮಾತ್ಮ ಇದರ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ತಮ್ಮ ಅಣು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ. ಇದರ ಪರಮಾತ್ಮ ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೆ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ? ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ್ಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಪರಮಾತ್ಮ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಪೋದರು ಮನ ಈ ಕರೆ ಬಾರ್ದುದು. ಎತ್ತ ಪೋದರು ಮನ ಈ ಕರೆ ಬಾರ್ದುದು. ಚೈತನ್ಯ ಎನಿಸಿಹ ವಿದುರ ವಿದುರ ಶಕ್ತನೆಂದೆನಿಸಿದು ಮತ್ತ ದುರ್ಯೋಧನ. ವಿದುರ ಶಕ್ತನೆಂದೆನಿಸಿದು ಮತ್ತ ದುರ್ಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಬಲ್ಲೆ ನಿನ್ನಯ್ಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ. ವಿದುರ ಸತತವು ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೆ. ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರ ಕೊಡುವುದಿರ. ಪರಮಾತ್ಮ ವಿದುರ
ನನ್ನಲ್ಲಿ ಗೋ ಮಾತೆಯ ಕ್ಷೀರವನ್ನು ಬಿಟ್ಟರೆ ಮತ್ತೇನಿರೋದು ಸ್ವಾಮಿ? ಏನು ವಿದುರ, ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚಲನು ಬಹು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಬಹು ಭಕ್ತಿಯಿಂದ ಕಚ್ಚಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ಈಗ ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಅತ್ಯುತ್ತಮವಾದುದು. ಎಲ್ಲಿ ಅದನ್ನು ತೆಗೆದುಕೊಡುವ? ಏಕೆ ವಿದುರ ತವಕ ಪಡುತ್ತಿರುವೆ? ಏನಾಯಿತು? ಪರಮಾತ್ಮ, ಏನು ಹೇಳಲಿ, ಈಗ ತಾನೇ ಇದ್ದ ಕ್ಷೀರವನ್ನು ತಮಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆ ಸ್ವಾಮಿ. ಏನು ವಿದುರ, ನನಗೆ ಅರ್ಪಿತವಾದ ಮೇಲೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ಅದನ್ನು ತೆಗೆದುಕೊಂಡು ಬಾ. ತಮ್ಮ ಇಚ್ಛೆಂತಾಗಲಿ ದೇವ. ನೋಡಿದೆ ಆ ವಿದುರ, ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರಲ್ಲ. ಎಂತ ಸುಳ್ಳುಗಾರಯ್ಯ ನೀನು. ಪರಮಾತ್ಮ, ಇದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ವಲ್ಲ ದೇವ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಸಾಗರವನ್ನೇ ತುಂಬಿಕೊಂಡು ಮನೆಯಲ್ಲಿ ಕ್ಷೀರವಿಲ್ಲೆಂದು ಹೇಳುತ್ತಿರುವೆ. ಅದು ಅಲ್ಲಿ ನೋಡು. ಧನ್ಯನಾದೆ ಕೃಷ್ಣ, ಧನ್ಯನಾದೆ. ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತ ಜನಪದ್ಮಾ ಕ್ಷೀರಸಾಗರ ಜಯನಂ ಕೃಷ್ಣ. ಪರಮಾತ್ಮ, ವಿದುರ, ಸಾಗರ ಜಯನ ಸಾಗರ ಜಯನ. ಪರಮಾತ್ಮ, ಸಾಗರ ಜಯನ ಸಾಗರ ಜಯನ ಮುರುಳಿ ಜಲ ಕರುಣಾಕರ ಪಾಲೋ ಶ್ರೀಧರ. ಪರಮಾತ್ಮ, ಮುರುಳೀಧರ ಕರುಣಾಕರ ಪಾಲಿಸೋ ಶ್ರೀಧರ. ಸಾಗರ ಜಯನ ಚಿರಸಾಗರ ಜಯನ. ವಾಮನ ರೂಪದಿ ಬನ್ನಿಯರ ನಿನ್ನ ನಾಮ ವಿಧೇಯವೇ ಪರಮರ. ಪರಮಾತ್ಮ, ವಾಮನ ರೂಪದಿ ಬನ್ನಿಯರ ನಿನ್ನ ನಾಮ ವಿಧೇಯವೇ ಪರಮರ. ಪಾಮರ ಸುರುಳಿ ಕೃಪೆಯನ್ನು ತೋರೋ, ಪಾಮರರೊಡನೆ ಸುಖ
ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿ ನಿನ್ನನ್ನು ಪಡೆದ ವಸುದೇವ ದೇವಕಿರೇ ಧನ್ಯರು ಸ್ವಾಮಿ. ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವನು ವಿದುರ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಸ್ವಾಮಿ. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದಾಗಿರಲಿ ಪರಮಾತ್ಮ. ವಿದುರ, ಪರಮಾತ್ಮ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಬಿಡಲಾರೆ ಕೇಳು ವಿದುರ. ಧರ್ಮವ ಅದಗೆಡಿಸುವರನು ಸದೆ ಬಡಿಯದೆ ನಾ ಬಿಡಲಾರೆ ಕೇಳು ವಿದುರ. ಹೃದಯದುದಾರು ಸಧರ್ಮದಳಿರಲು ಹೃದಯದುದಾರು ಸಧರ್ಮದಳಿರಲು ಅಧಿವತೆಯೇತರು ಕುರುನಂದನರು. ಅಧಿವತೆಯೇತರು ಕುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೇಕೆ ಸತ್ಯವಂತರಿಗೆ ಸ್ಥಿರವಲ್ಲವೇಕೆ ಕುಟಿಲ ಮತಿಗಳಿಗೆ ಶುಭಬಹುದೇ ಬಿಡಲಾರೆ ಕೇಳು ವಿದುರ. ಧರ್ಮವ ಅದಗೆಡಿಸುವರನು ಸದೆ ಬಡಿಯದೆ ನಾ ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಧರ್ಮದಿ ಸರ್ವ ಕುರುಕುಲವನ್ನು ದಯಸುವುದೇ ಪರಮಾತ್ಮ, ನಾನೆಂದು ಬಲು ಧರ್ಮದಿ ಸರ್ವ ಕುರುಕುಲವನ್ನು ದಯಸುವುದೇ. ಕೆಳಗೆ ಕೇಸರಿಯ ಒಣಕ ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಕೆಳಗೆ ಕೇಸರಿಯ ಒಣಕ ಜಂಬೂಕ ಕದನದಲ್ಲಿ ಜಯ ಗಳಿಸುವುದು. ಉಳಿಯುವರೆ ಕೌರವರು, ಉಳಿಯುವರೆ ಕೌರವರು, ಮದಾಂತರವರ ಪದನಗೈಯುತ್ತ ಯುಧಿಷ್ಠರಿಗೆ ಸ್ಥಿರವಿಜಯಗಳಿಸುವುದು. ಬಿಡಲಾರೆ ಕೇಳು ವಿದುರ. ಧರ್ಮವ ಅದಗೆಡಿಸುವರನು ಸದೆ ಬಡಿಯದೆ ನಾ ಬಿಡಲಾರೆ ಕೇಳು ವಿದುರ. ಪರಮಾತ್ಮ, ನಾನಿಂದು ನನ್ನ ಸೋದರತಿಯಾದ ಕುಂತಿದೇವಿಯೊಡನೆ ಅತಿ ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ಆ ದುರ್ಯೋಧನನ ಸಭೆಗೆ ಹೋಗುವನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು. ವಿದುರ, ಪರಮಾತ್ಮ, ನೀನು ಬರುವಾಗ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮರೆಯಬೇಡ. ತಮ್ಮ ಚಿತ್ತ ಪರಮಾತ್ಮ. ಜಗದ ಜೀವನದ ಆಡಿಸಿಕೊಂಡಿಸಿ ಮೈಯ ಕವಿಸಿ ಆಡಿಸಿಕೊಂಡಿಸಿ ಮೈಯ ಕವಿಸಿ ಮೋಹನ ರೂಪ ದೇವ ಜಗದ ಬಲ್ಲವರಿಲ್ಲ ಜಗದ ಜೀವನದೇ ನಿಗಮಗೋಚರಣಿ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವನದೇ ಗಮನಗೆ ತಿಲೋಕಿದ ಭ್ರಾಂತಿಯ ಮುನ್ನುಜರ. ಪರಮಾತ್ಮ, ಭವಣಗೆ ಸಿಲುಕಿದ ಭ್ರಾಂತಿಯ ಮನುಜರ. ಪರಮಾತ್ಮ, ಭವಣಗೆ ಸಿಲುಕಿದ ಭ್ರಾಂತಿಯ ಮನುಜರ. ಪರಮಾತ್ಮ, ಭವಣಗೆ
ಜಗದ ಜೀವನ ಶಕುನಿ, ಏನಾಯಿತು? ನಿನ್ನ ಶಪಥವೇನಾಯಿತು? ನಿನ್ನ ಶಪಥವೇನಾಯಿತು ಶಕುನಿ? ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಹಲ್ಲಗಳೆತ್ತಿರುವಾದ ಮರಳುಗಳೇ ಸಾಧು! ಕುಹಕಂಠದ ಕರ್ಕಶ ಕೇಕೆ ಪ್ರಚೋದನೆಯುತ್ತಿರುವ ಪ್ರಚಂಡ ಭಾರತದ ಪ್ರಣಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರಮೇಯ. ಮಾತ್ಸರ್ಯದ ಮಹಾನಿಪುಣ ಈ ಸೌಬಲರಾಜ ಶಕುನಿ ಈ ಪ್ರಚಂಡ ಶಕುನಿಗಳ ನಿಮ್ಮಗಳ ಸರಸ ಸಲ್ಲಾಪವೇ? ದುರ್ಯೋಧನ, ದುರ್ನೀತ, ದುರ್ಜಾತ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ದೇಶದ ವಂಶಧಾರಕರು ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ಮತ್ತು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆ ಕೋಣೆಯ ಕಾರಾಗೃಹದಲ್ಲಿರಿಸಿ ಮಾಡುತ್ತಿದ್ದ ಚಿತ್ತ ವಿಚಿತ್ರವಾದ ಹಿಂಸೆಯನ್ನು ಸರಿಸಿಕೊಂಡರು. ಅಪ್ಪ, ಈಗಲೂ ನನ್ನ ಗುಂಡಿಗೆಯು ಕಂಪಿಸುತ್ತಿರುವುದು, ಕೈಕಾಲುಗಳು ನಡುಗುತ್ತಿರುವು, ನನ್ನ ರಕ್ತವೇ ಜಗದಗ ಜಗದಗ ಕುದಿಯುತ್ತಿರುವುದು. ದಗದಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದಲ್ಲ. ದಗದಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕದ ಹರಳಿದ ನೆಲವೆಲ್ಲ. ಅರಳಿದ ನೆಲವೆಲ್ಲ ಉಳಿಯುವುದೆಂತ ಕೊಡುವಂತದರೋ, ಉಳಿಯುವುದೆಂತ ಕೊಡುವಂತದರೋ. ದಗದಗ 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 ನೆತ್ತಿದ ದೇಶ ಜ್ವಾಲೆ ಸೋಲಿಸಿ ನಮ್ಮನ ಪರಪಡಿತನ ಗೌರವೇಶ್ವರ ಅಣ್ಣದ ಮಂದಿರ ನೋಡ್ಬರು ನಾವು ನಮಗೊದಗಿದ ಸೆರೆಮನೆ ಹೇಳ್ಸಾವು, ನಮಗೊದಗಿದ ಸೆರೆಮನೆ ಹೇಳ್ಸಾವು. ದಗದಗ 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 ನೆತ್ತಿದ ಜ್ವಾಲೆ ದಹಿಸುತ್ತಿರುವುದು ಲೋಕದರಲ್ಲೇ. ನೋಡ್ಬರಲೊಪ್ಪನೆ ಉಳಿದಿಹನೀಗ ತೀರಿಸಲನ್ನು ಜರ ಸಾಲವ ಬೇಗ. ನೋಡ್ಬರಲೊಪ್ಪನೆ ಉಳಿದಿಹನೀಗ ತೀರಿಸಲನ್ನು ಜರ ಸಾಲವ ಬೇಗ. ಎಮ್ಮಲವಾಯಿತು ನಮ್ಮ ಹೆಸರು.
ದುರ್ಯೋಧನ, ಗುರುಕುಲದ ಕೀಟವೇ, ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಹಿಡಿ ಅನ್ನ, ಒಂದು ಹೊಳವೆ ನೀರನ್ನು ಕೊಡುತ್ತಿದ್ದೆ. ಅವರೆಲ್ಲರೂ ಅದನ್ನು ನನಗಿಟ್ಟು ಅವರೆಲ್ಲರೂ ಉಪಹಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ಒಬ್ಬೊಬ್ಬರಾಗಿ ಹತರಾದರು. ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ಆ ದಾರುಣ ದೃಶ್ಯವು ನನ್ನ ಈ ಸುದ್ದಿ ಪಟಳಿನಿಂದ ಚಿಣಿಯದೆ ನಿರಂತರ ಬಡವಾಗಿ ಜ್ವಾಲೆಯಿಂದ ನೊಂದು ಬೆಂದು ಕೃಷ್ಣನಾಗಿದ್ದೇನೆ ದುರ್ಯೋಧನ, ಕೃಷ್ಣನಾಗಿದ್ದೇನೆ. ಕೌರವೇಶ್ವರ, ನನ್ನ ಈ ದೇಹವನ್ನು ಹಣುವಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಸೇಡು. ಸೆಂಬ ತಿಳಿ ನನ್ನ ನುಡಿಗೆ ಕಲವ, ಸೆಂಬ ತಿಳಿ ನನ್ನ ನುಡಿಗೆ ಕಲವ, ಹಿಡೇರಿಸದ ಬಿಡ ಕಲವ, ಹಿಡೇರಿಸದ ಬಿಡ ಕಲವ, ಹಿಡೇರಿಸದ ಬಿಡ ಕಲವ, ಹಿಡೇರಿಸದ ಬಿಡ ಕಲವ, ಬಿಡ ಕಲವ, ಬಿಡ ಕಲವ. ಕೊರುವ ಸೈದೇರನ್ನ ಏನಾದರೂ ದೈಸದ ಬಿಡನ್ನ, ನಿನ್ನ ಕೊರುವ ಸೈದೇರನ್ನ ಏನಾದರೂ ದೈಸದ ಬಿಡನ್ನ, ಎಲ್ಲಾಂದರ ಕೊಂಡೆಯ ಕೋರೆ, ಎಲ್ಲಾಂದರ ಕೊಂಡೆಯ ಕೋರೆ, ಅಂದೇ ಸಕಲಿಯ ಶಪಥವ ಕೈದೆ, ಅಂದೇ ಸಕಲಿಯ ನುಡಿ ಈಡೇರಿಸದ ಬಿಡಲವ, ದುರ್ಯೋಧನ, ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಕಿರುಕುಳದ ಕೀಟವೇ, ನಾನು ಸಹ ನಿನ್ನಂತೆ 99 ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಂತರಾಜರುಗಳಿಂದ ಓಲೈಸಿಕೊಂಡು ಕೌರವೇಶ್ವರ ಸಮಂತರಾಜರಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಶಕುನಿ, ಶಕುನಿ, ಶಕುನಿ ಮಹಾರಾಜರಿಗೆ ಜಯವಾಗಲಿ, ಶಕುನಿ ಮಹಾರಾಜರಿಗೆ ಜಯವಾಗಲಿ, ಶಕುನಿ ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಕೌರವೇಶ್ವರ, ಆದರೆ ನನ್ನ ಆಸೆ ಆಕಾಂಕ್ಷೆಗಳು ಆದರೂ ಚಿಂತೆ ಇಲ್ಲ, ನಾನು ಸಹ ನಿನ್ನಂತೆ ನಿನ್ನೊಡನೆ ಸೇರಿ ಕೌರವೇಶ್ವರ, ನಾನು ಸಹ ನಿನ್ನಂತೆ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ
ಛೇದಿಸಬೇಕು. ಗೌರವೇಶ್ವರ, ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡನುಡಿಯಂತೆ ನಿನ್ನನ್ನು ಹಡಿಗಡಿಗೂ ಅಡ್ಡದಾರಿಗೆಳೆದು ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲ ಬೆಳೆಯುತ್ತೇನೆ. ಅಣ್ಣ ಸಹೋದರರೇ, ಹಳಬೇಡಿ ಸಹೋದರರೇ, ಹಳಬೇಡಿ. ಹತ್ತು ಶಕುನಿ, ನೀನು ಮಾಡಿದ ಶಪಥವೇನಾಯಿತು ಎಂದು ನನ್ನನ್ನು ಚುಚ್ಚಿ ಕೊಲ್ಲುತ್ತೀರಲ್ಲ. ದುರ್ಯೋಧನ, ನಾನು ನಿನ್ನನ್ನು ಸುಮ್ಮನೆ ಬಿಟ್ಟೆನೆ. ಇಲ್ಲ ಗೌರವೇಶ್ವರ, ನಿನ್ನ 99 ಮಂದಿ ಸಹೋದರ ಚಿನ್ನ ಮುಂಡಗಳನ್ನು ಕತ್ತರಿಸಿ ನರಕದಲ್ಲಿ ನಿರಾಜನವನ್ನು ಮಾಡಿಸುವನು. ಆ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ, ಗೌರವೇಶ್ವರ, ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆಯು ಅತಿ ಭಯಾನಕವಾದ. ದುರ್ಯೋಧನ, ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನು ಎಣಿಸುವರು. ಕೋರಿ ನರಕದ ಮಾರ್ಗ ನಿನಗೆ ಯಾರು? ಗೌರವೇಶ್ವರ, ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ರೇಖೆಯ ಹೀಗೆ ಒಬ್ಬಿರುವೆ. ಮಾವ, ನಾನು ಮಾಡಿದ ಕಾರ್ಯ ಯುಕ್ತವೇ? ಚಿಂತೆಗೆ ಕುರುರಾಜ. ಜಯದ್ರಥ ಕೃತವರ್ಮಾದಿಗಳು ಆಗಲೇ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಧ್ವಂಸ ಮಾಡಬಹುದು. ಆದರೆ ಈ ಜ್ಞಾತಿ ಹಿಂಸೆ, ಸುಯುತ ಕಲಹ ಉಚಿತವೇ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ತಿರಸ್ಕರಿಸಿದನು. ಗೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ. ಬಿಡ
ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವರಂತೆ. ಶಾಂತಿ ಸಂಧಾನ ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೌದು ಅಣ್ಣ. ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜಾತಕ್ಕೆ ಯದುನಂದನನು ಸಹೋದರ ಅಣ್ಣ. ಅಗ್ರಜಾತಕ್ಕೆ ಯದುನಂದನನು ಚರಿತಾರ್ಥಗಳ ವಿದುರನಂ ಸಲ್ಲಿಸಲೇ ಕಲಗುಂಡೆ ಹೋಗಿರ್ಪದೆ. ನಮ್ಮ ಸರ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆತನಾಗಲೇ ರಾಜಪ್ರಸಾರವನ್ನು ದಾಟಿ ಆದರಿದ್ದ ಇದರ ಮುಂದೆ ಜೋಪಡಿಯನ್ನು ಆಶ್ರಯಿಸಿರವನು. ಎಷ್ಟೊಂದು ಅವಹೇಳನಣ್ಣ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲವೇ ಸಹೋದರ, ಯದುಪತಿಯು ಭಕ್ತ ಪರಾಧೀನನು ಇರಬಹುದು. ವಿದುರನಂತ ಭಕ್ತರು ಆತನಿಗೆ ಮತ್ತೆ ಯಾರಿರುವರು? ಈ ದಿನ ಅವನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ ತಮ್ಮ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲ ಮೂಲವನ್ನು ತಿಳಿದು ಅಸದಳಬೇ ಅಣ್ಣ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲ ಮೂಲವನ್ನು ತಿಳಿದು ಅಸದಳಬೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುರುಕುಲವೇ ವಿನಾಶವಾಗುವ ಕಾಲವನ್ನು ಎಲ್ಲರಿಗೆ. ಕುರುಕುಲವೇ ವಿನಾಶವಾಗುವ ಕಾಲವನ್ನು ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೇರ ಆ ಗಲ್ಲನ ಮರ್ಮವ ಮರೆಯದಂತೆ ಪರಿಮಳಿಸುವುದೇ ಅಣ್ಣ. ಅಣ್ಣ, ನಲ್ಲೇರ ಆ ಗಲ್ಲನ ಮರ್ಮವ ಮರೆಯದಂತೆ ಪರಿಮಳಿಸುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಮಾವ, ಎಚ್ಚರಿಕೆ ಎಚ್ಚರಿಕೆ. ಈ ನನ್ನ ಪ್ರೀತಿಯ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆಂದು. ಹೌದೌದು ದುರ್ಯೋಧನ, ನೋಡಿದೆ ಮಾವ, ಹೌದು. ನನ್ನ ತಮ್ಮನ ಪೂಜಾಗ್ನಿ ಸ್ವರೂಪವನ್ನು ಮದಗಜಗಳಿಷ್ಟ ಇದ್ದರು ಈ ಸಿಂಹಕ್ಕೆ ಸರಿಸಾಟೆಯಾಗಬಲ್ಲವೇ? ಅದಿರಲಿ, ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸಲೇ ಅಥವಾ ದುರ್ಯೋಧನ, ಮಾವ ಕೃಷ್ಣನ ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲವಯ್ಯ. ಹಾಗಿದ್ದರೆ
ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ಮುರುಕು ಜೋಪಡಿಯ ದಾಸಿ ಪುತ್ರನನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗ್ಯಗಳ ನೆನಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವೆಯೋ ಏನೋ. ಮಾವ ದುರ್ಯೋಧನ, ಕೃಷ್ಣನಲ್ಲಿ ನಿನಗೆ ಏಕೆ ಇಷ್ಟೊಂದು ದ್ವೇಷ? ಏಕೆಂದರೆ ಅವನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅದನ್ನು ಅವತರಿಸುತ್ತಿರುವುದು. ದುರ್ಯೋಧನ, ಮಾವ ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂಥ ಮಿತ್ರರಾಗಿದ್ದರೆ ಹೌದೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ಒಲಿಸಿ ಹರಳು ಮರಳು ಮುದುಕರಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಡಿಯ ಕೌರವೇಶ್ವರ. ಮಾವ ಹೌದು ಕೌರವೇಶ್ವರ. ಹಾಗಾದರೆ ನನ್ನನ್ನು ಹಾಕಿದವರೆಗೆ ಕಳಿಸಿದೆ. ಆ ನಂದ ಗೋಪಾಲನ ಭಾಗಿನಲ್ಲಿ ಕುಂತು ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನ ಉದ್ದೇಶ ಮಾವ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸ ಮಾಡಬಹುದಲ್ಲವೇ? ಮಾವ ನಿನಗೆ ಕೃಷ್ಣನಿಗಿಂತಹವನ ವಿಜಯೋನ್ಮತ್ತವಾದ ಸೈನ್ಯವು ಹೆಚ್ಚು ಅವಶ್ಯಕವಾಯಿತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತ ನಿನ್ನ ಪಕ್ಷ ವಹಿಸಿದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಪಾಪ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ಸುಯೋಧನ. ಮಾವ ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಶಿಕ್ಷಿಸಬೇಕಾಗುವುದಲ್ಲವೇ? ಇಲ್ಲ ಕೌರವೇಶ್ವರ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಆಗದು? ಏಕೆಂದರೆ ಅವರೆಲ್ಲರೂ ಕೃಷ್ಣನು ಇರಬಹುದು ಮಾವ. ಒಂದು ವೇಳೆ ಸಂಧಿಗೆ ಸಮ್ಮತಿಸಿ ನೀನು ಪಾಂಡವರಿಗೆ ಆಶ್ರಯ ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ಕಾರಣವಾಗಿ. ಹೌದು ರಾಜ, ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೆ ಕ್ಷತ್ರಿಯ ವೀರರಿಂದ ಅನುಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆಯಲ್ಲಿಡುವುದು ನಿನಗೆ ಉಚಿತವಲ್ಲ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ರಣಕ್ಷೇತ್ರದಲ್ಲಿ ಸೆಡೆಸಿ ಜಯಲಕ್ಷ್ಮಿಯ ಅದನ್ನು ಬಿಟ್ಟು ಮೇಲಿಂದ ಮೇಲಿ ದೈನೃತ್ಯಕ್ಕೆ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಶೋಭರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮುರಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠಿತ ತಕ್ಕ ಶ್ರೀಕೃಷ್ಣ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಕರುಣೆಯೆಂದರೆ ಕಲ್ಪರಬಹುದು, ಬಾಳುವಾಗ ನಿನ್ನ ಬಾಂಧವರೆಲ್ಲ ಬಾಳುವಾಗ ನಿನ್ನ ಬಾಂಧವರೆಲ್ಲ ಬಂದಾದ ಮೇಲೆ ಈಗ ಬೇಡ, ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ನಡೆ ಹೋಗೋಣ ಈಗ. ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಹೋಗುವ. ನಡೆ ಹೋಗೋಣ. ಆದರೆ
ನನ್ನನ್ನು ಹೆದರಿಸಿ ನಿಲ್ಲಬಲ್ಲ ವೀರನು ನೀನು. ಈ ತ್ರಿಭುವನದಲ್ಲಿ ಯಾವನಿರುವನು? ಅವನಿರುವನು. ಈ ಜಗದಂತ ಮಲ್ಲನ ಯಾರು ಅವನಾರು ಇವನೆದುರಿಸಬಲ್ಲವನು. ಗಡಗಡನೆ ನುಗ್ಗಿಸಿ ಪರಕೊಂಡವರ ಬಿಡದಿ ಹಾಲುವೆ ಬರದ ಕಂಡವ ಗಡಗಡನೆ ನುಗ್ಗಿಸಿ ಪರಕೊಂಡವರ ಬಿಡದಿ ಹಾಲುವೆ ಬರದ ಕಂಡವ ಅವನ ಪಾಂಡವರ ಅದಮ ಪಾಂಡವರ ಮನವನ್ನು ಮುರಿದು ಬಿಡಬಲ್ಲ ಧರಣಿಯ ನಾಳುಗನ ಬಿಡಬಲ್ಲ ಧರಣಿಯ ನಾಳುಗನ ಜಗದಂತ ಮಲ್ಲನ ಅವನಾರು ಇವನೆದುರಿಸಬಲ್ಲವನು. ಗುಡುಗು ಮಂತ್ರಹಿ ನಡೆ 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 ಕುರುಕುಲದ ರಣಕಲೆ, ನೀನಾಗುವೆ ರಣರಂಗದಲ್ಲಿ ನೆರಬಲಿ. ಏನಂದೆ? ನನ್ನ ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತೀರೋ? ನಿನ್ನ ಕುರುಕುಲದ ಬೇರನ್ನು ಎಂಬ ಅರ್ಥವನ್ನು ತಿಳಿಯದ ಮೂಢ. ಸಾ ಎಂದರೆ ಶಕ್ತಿ ಪ್ರಧಾನರಾದ, ಹೂ ಎಂದರೆ ಈ ನಿನ್ನ ಗುರುವಂಶವನ್ನೆಲ್ಲ, ನೀ ಎಂದಲೇ ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೆಯ? ನಾನೆಂದು ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನು, ಅಂದೇ ಅದು ಕಾಗೆ ಒಕ್ಕ ಗೂಡಾಯಿತು, ಮಾರಿಯೊಕ್ಕ ನಾಡಾಯಿತು. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿ ಮಂಡೆಗೆದರೆ ಮುಂಡೆ ಆಗೋಣ, ಅಂದೇ ಈ ಶಕುನಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಅಧಿಕಾರವಿದೆ ಎಂದು ಕೊಬ್ಬಿಂಗರಿಯುತ್ತಿರುವೇನೋ ಮೂಡ. ಇನ್ನೆಷ್ಟು ದಿನ ಇರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಅತ್ಯಾಸೆ ತುಂಬೆ ಹೋದೋ ನಿನ್ನ ಮನದಲ್ಲೇ, ಅತ್ಯಾಸೆ ತುಂಬೆ ಹೋದೋ ನಿನ್ನ ಮನದಲ್ಲೇ, ನನ್ನ ಮನದಲ್ಲೇ ನಿನ್ನ ತಲೆ ಮಾತ ಸಂಚಿತೆ ನನ್ನ ಮನದಲ್ಲೇ, ತಲೆಯಾಲ ಹಾಕುತ್ತೆ ನಿನ್ನ ಮನದಲ್ಲೇ.
ಅಧಿಕಾರ 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 ಬಲದಿಂದ ಭಕ್ತಿ ನಡೆದರೆ ನಾನು ನೋಡುವೆ ಅದು ನನ್ನ ತಪ್ಪು ಇಲ್ಲ ನಿನ್ನ ತಪ್ಪು ಅದು ನನ್ನ ತಪ್ಪು ಇಲ್ಲ ನಿನ್ನ ತಪ್ಪು ಗೌರವೇಶ್ವರ ಬ್ರಾಹ್ಮಣ ತಪ್ಪು ಅಧಿಕಾರ ಅಧಿಕಾರ ಅಧಿಕಾರ